ಒಂದು ಲೆಕ್ಕದಲ್ಲಿ ಅಬಕಾರಿ ಹಗರಣವನ್ನು ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲ ನಡೀತಾ ಇದೆ ಸದನದಲ್ಲಿ. ರಾಜೀನಾಮೆ ಕೊಡಲೇಬೇಕು ತಿಮ್ಮಾಪುರ ಅನ್ನುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಆಗ್ರಹ. ಇವತ್ತು ಮನ್ರೇಗಾ ಚರ್ಚೆ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಮನ್ರೇಗಾ ಪ್ರಶ್ನೆನೇ ಇಲ್ಲ ಇಲ್ಲಿ. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು, ಮಂತ್ರಿಗಳು ಅಕ್ರಮ ಎಸಗಿದ್ದಾರೆ, ಕೊಡಿ ಕೊಡಿ ರಾಜೀನಾಮೆ ಕೊಡಿ. ಧಿಕ್ಕಾರದ ಘೋಷಣೆಗಳು, ಸದನದ ತುಂಬ ಧಿಕ್ಕಾರದ ಘೋಷಣೆಗಳು ಮೊಳಗ್ತಾ ಇವೆ. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡೋ ತನಕ ನಾವು ಬಿಡಲ್ಲ ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅಹೋರಾತ್ರಿ ಧರಣಿ ಮಾಡಿದ್ದು ಅದರ ಮುಂದುವರೆದ ಭಾಗ ಇದು. ನಾವು ತೋರಿಸ್ತಾ ಇದ್ದೀವಿ ಸದನದಲ್ಲಿ ಏನಾಗ್ತಾ ಇದೆ ಅಂತ. ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಅನ್ನೋದು ಇರಲಿಲ್ಲ. ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳ ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತಂತೂ ಬಿಡಿ ಅಸಹ್ಯ ಅನ್ನಿಸುವಷ್ಟರ ಮಟ್ಟಿಗೆ ನಾಯಕರುಗಳು ಮಾತಾಡಿದ್ದಾರೆ. ಏಕವಚನದ ಮಾತುಗಳು, ಕೋತಿ, ನಾಯಿ, ಕತ್ತೆ, ಒಂದಾ ಎರಡಾ ಮಾತುಗಳು, ನಿಮಗೆಲ್ಲ ಒಂದು ಗತಿ ಕಾಣಿಸ್ಬಿಡ್ತೀವಿ ಈ ತರಹದ ಮಾತುಗಳು. ಆಮೇಲೆ ವೈಯಕ್ತಿಕ ಸಂಗತಿಗಳು. ಒಬ್ಬ ಶಾಸಕನನ್ನು ಎಷ್ಟರ ಮಟ್ಟಿಗೆ ಬೈದಿದ್ದಾರೆ ಶಿವಲಿಂಗೇಗೌಡರು ಅಂತಂದರೆ, ಈ ನಿನ್ನ ಹೆಂಡತಿ ಮತ್ತು ತಹಶೀಲ್ದಾರ್ ಸೇರಿಕೊಂಡು ಏನೇನು ಮಾಡಬಾರ್ದು ಅದೆಲ್ಲವನ್ನೂ ಕೂಡ ಮಾಡಿದ್ದೀರಿ ಅನ್ನುವಷ್ಟರ ಮಟ್ಟಿಗೆ ಎಲ್ಲಿ ತನಕ ಬಂತು. ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರು ಸರ್ಕಸ್ಸನ್ನು ಮಾಡ್ತಾನೇ ಇದ್ದಾರೆ. ಖಾದರ್ ಜೊತೆ ಚರ್ಚೆ ಮಾಡಿದ್ದಾರೆ ಮುಂದೆ ಯಾವ ಹೆಜ್ಜೆ ಇಡಬೇಕು ಅಂತ. ಜಿ ಕಾಯ್ದೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ CM ಪಟ್ಟು ಹಿಡಿದಿದ್ದಾರೆ. ಇನ್ನು ಅಬಕಾರಿ ಸಚಿವರು ರಾಜೀನಾಮೆ ಕೊಡೋ ತನಕ ನಾವು ಬಿಡಲ್ಲ ಅಂತ BJP JDSನವರು ಪಟ್ಟು ಹಿಡಿದಿದ್ದಾರೆ. ಇದು